ಬೆಂಗಳೂರು ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿಮೀರ್ತಾ ಇದೆ. ಪೊಲೀಸರ ಭಯವೇ ಇಲ್ಲದಂತೆ ರೌಡಿಗಳು ಆಡಿದ್ದೇ ಆಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೈಲಿನಿಂದ ಹೊರಬಂದ ರೌಡಿಗಳದ್ದೇ ಹೆಚ್ಚು ದಾಂಧಲೆ. ಫುಟ್ಪಾತ್ ವ್ಯಾಪಾರಿಗಳು, ಟೀ ಅಂಗಡಿಯವರೇ ಇವರ ಟಾರ್ಗೆಟ್. ಬಡ ಜನರನ್ನ ಬೆದರಿಸಿ ಸುಲಿಗೆ ಮಾಡ್ತಿದ್ದಾರೆ ಪುಡಿ ರೌಡಿಗಳು. ಇಂದಿರಾನಗರ ಫುಟ್ಪಾತ್ ವ್ಯಾಪಾರಿಗಳಿಗೆ ಇದೀಗ ಜೀವ ಭಯ. ಇಂದಿರಾನಗರದಲ್ಲಿ ಕಿಡಿಗೇಡಿಗಳಿಂದ 4 ಚಾಕು ಇರಿಯಲಾಗಿದೆ. ಕುಡಿದ ನಶೆಯಲ್ಲಿ ಚಾಕು ಇರಿದಿದ್ದಾರೆ ಕಿರಾತಕರು. 6 ತಿಂಗಳ ಹಿಂದಷ್ಟೇ ಜೈಲಿನಿಂದ ಹೊರಬಂದಿದ್ದ ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ನಲುಗಿ ಹೋಗಿದ್ದಾರೆ ಸಿಟಿ ಜನ. ಬಡವರಿಗೆ ಪಾಪ ಬೆಳಗಿಂದ ಕಷ್ಟ ಬಿಟ್ಟು ಅವ್ರು ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾರೆ. ಅದು ದುಡ್ಡು ಇರಲ್ಲ ಅವ್ರ ಹತ್ರ, ಫೈನಲ್ಸು ಇಸ್ಕೊತಾರೆ ಬಡ್ಡಿಗೆ ತಗೊಂಡು ಕಟ್ತಾ ಇರ್ತಾರೆ. ಆ ಥರ ಮಾಡಿದ್ರೆ ಅವ್ರಿಗೆ ಪಾಪ ಹೊಟ್ಟೆ ಪಾಡಿಗೆ ಇದೇನು ಜಾಸ್ತಿ ಸಿಕ್ಕಲ್ಲ ಈ ಫ್ರೂಟಲ್ಲಿ, ಹಣ್ಣುಗಳಲ್ಲಿ. ಅವ್ರಿಗೆ ದಿನಕ್കൂಲಿ ಒಂದು 200-300 ಆ ಥರ ಸಿಕ್ಕತ್ತೆ. ಆ ಥರ ಮಾಡಿದ್ರೆ ತುಂಬ ಕಷ್ಟ ಆಗ್ತದೆ, ಅವ್ರಿಗೆ ನೋವು ಆಗ್ತದೆ. ಅವರು ಹುಡುಗರಿಗೆ ಸ್ಕೂಲ್ ಫೀಸು ಅದು ಕಟ್ಕೊಂಡು ಬಿಸಿಲಲ್ಲಿ ಮಳೆ ಅಂದರೆ ಗಾಳಿ ಅಂದರೆ ವ್ಯಾಪಾರ ಮಾಡ್ತಾರೆ. ಆ ಥರ ಮಾಡಿದ್ರೆ ತುಂಬ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ಆ ಥರ ಮಾಡಬಾರ್ದು. ಅದು ತಗ್ಗಟ್ಟು ಪೊಲೀಸವರು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆ ಥರ ಎಲ್ಲೆನ್ನ ಆದರೆ ಫೋನ್ ಮಾಡಿದ್ರೆ ತಕ್ಷಣ ಬಂದುಬಿಟ್ಟು ಅವ್ರಿಗೆ ಇದು ಮಾಡಿಕೊಡ್ಬೇಕು. ಕಷ್ಟ ಬಿದ್ದು ತಿನ್ನಬೇಕು. ನಾವೇ ಎಲ್ಲ ನೋಡಿ ರೋಡಲ್ಲಿ ಬೆಳಗ್ಗೆ ಬಂದರೆ ರಾತ್ರಿ 11 ಗಂಟೆವರೆಗೆ ಕೂತ್ಕೊಂಡು ಹೆಣ್ಮಕ್ಳು ಕಷ್ಟ ಬೀಳ್ತೀವಿ. ಅವ್ರಿಗೆಲ್ಲ ಏನು ಕೇಳು, ಕಷ್ಟ ಬಿದ್ದು ತಿಂದರೆ ಏನು ದಾರಿ ಐತೆ? ಅವ್ರಿಗೆಲ್ಲ ಕಳ್ತನ ಮಾಡೋದು ತಿನ್ನೋದು ಅಂತಾರೆ. ಮೋಸ್ಕರಿಗೆ ಕಾಲ ಇವಾಗ. ನಾವು ನೋಡಿ ಹೆಂಗೆ ಕಷ್ಟ ಬೀಳ್ತಾ ಇದ್ದೀವಿ. ವಯಸ್ಸಾಗಿರೋ ಅಜ್ಜಿ ಅವ್ರು ಕೂಡ ಕಷ್ಟ ಬೀಳ್ತಾರೆ. ಬಂದು ಮಾತ್ರೆ ಕಾಸಿರಲ್ಲ, ನನ್ನ ಜೊತೆ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಹಂಗೆ ಅದೇ ತಿಕ್ಕು ಇದೇ ತಿಕ್ಕು ಅಂತ ಒಂದು 250 ರೂಪಾಯಿ 300 ರೂಪಾಯಿ ಕೊಟ್ಟರೆ ಮಾತ್ರೆಗೆ. ಅದಕ್ಕೆ ಅವ್ರ ಮಗ ಕೂಡ ಇಲ್ಲ, ಇವಾಗ ಎಲ್ಲ ಊರಿಗೆ ಹೊಟ್ಟೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ. ಅರವಿಂದ್, ಇಂದಿರಾನಗರದಂತಹ ಏರಿಯಾ, ಇನ್ಫ್ಯಾಕ್ಟ್ ವ್ಯಾಪಾರಿಗಳಿಗೆ ಸರಿಯಾಗಿ ಅವಕಾಶ ಸಿಕ್ಕಿದ್ರೆ ಮಧ್ಯರಾತ್ರಿವರೆಗೂ ಕೂಡ ವಹಿವಾಟು ನಡೆಯೋ ಥರದ ಜಾಗ. ಸಂಜೆ ಆದರೆ ಪುಡಿ ರೌಡಿಗಳ ಅಟ್ಟಹಾಸ, ಇಲ್ಲಿ ವ್ಯಾಪಾರ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಯ ಇಲ್ವಾ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಆಕ್ಟಿವ್ ಆಗಿದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಒಂದು ಹಂತದಲ್ಲಿ ಅಂದರೆ ಪುಡಿ ರೌಡಿಗಳ ಅಟ್ಟಹಾಸ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇತ್ತೀಚೆಗೆ ಅದರಲ್ಲೂ ಇಂದಿರಾನಗರದಲ್ಲಿ ಈ ಹಿಂದೆ ಕದಂಬ ಅನ್ನುವಂಥ ರೌಡಿ ಶೀಟರ್ 4 ಚಾಕುವಿನಿಂದ ಇರಿತ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಇನ್ನು ಹಲವು ಭಾಗಗಳಲ್ಲಿ ಅಂದರೆ ಬೇಕರಿಗಳಲ್ಲಾಗಿರ್ಬೋದು ಮಾರಕಾಸ್ತ್ರವನ್ನು ಇಟ್ಟು ಆ ರೌಡಿಗಳು ಅಲ್ಲಿ ಸಿಗರೇಟ್ ಹಾಗೂ ಟೀಗಳನ್ನ ತೆಗೆದುಕೊಳ್ತಾ ಇರೋದು. ಇನ್ನುಳಿದಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಇದೇ ರೀತಿ ಟಾರ್ಚರ್ನ ಮಾಡಿ ಧಮಕಿಯನ್ನು ಹಾಕಿ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಆ ಬಗೆಗೆ ಒಂದು ರಿಯಾಲಿಟಿ ಚೆಕ್ನ ಕೂಡ ಮಾಡಿದ್ವಿ. ಆ ಹಂತದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು, ಪೊಲೀಸರು ಈ ಬಗ್ಗೆ ಕ್ರಮವನ್ನು ವಹಿಸಬೇಕು. ಬಡವರಿಗೆ, ದುಡಿದು ತಿನ್ನುವಂಥವರಿಗೆ ಈ ಥರ ಧಮಕಿ ಹಾಕೋರನ್ನ ಕ್ರಮ ತಗೊಳ್ಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು ಅನ್ನುವಂತಹ ಮನವಿಯನ್ನು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಮಾಡ್ತಾ ಇರುವಂಥದ್ದು. ಈ ಹಂತದಲ್ಲಿ ಇಂದಿರಾನಗರದಲ್ಲಿ ಆತ ಏನು ಆ ಒಂದು 4 ಚಾಕುವಿನಿಂದ ಇರಿದು ಪರಾರಿಯಾಗಿರ್ತಾನೆ. ಆ ಹಂತದಲ್ಲಿ ತನಿಖಾ ಹಂತದಲ್ಲಿ ಆತ ಹೇಳಿರುವಂಥದ್ದನ್ನು ಕೇಳಿ ಪೊಲೀಸರಿಗೆ ಶಾಕ್ ಆಗಿರುತ್ತೆ. ಕಾರಣ ಆತ ಹೇಳಿದ್ದು ಅಂದರೆ ಡ್ರಾಪ್ ಮಾಡೋದಕ್ಕೆ ಬಂದಂತಹ ಬೈಕ್ ಸವಾರನಿಗೂ ಕೂಡ ಆತ ಚಾಕುವಿನಿಂದ ಇರಿದಿರ್ತಾನೆ. ಕೇವಲ ಲಾಂಗ್ ಅಂದರೆ ಒಂದು ರಾಂಗ್ ಟರ್ನ್ ತೆಗೆದುಕೊಂಡಿದ್ದಕ್ಕೆ, ಲೆಫ್ಟ್ ಹೋಗೋದು ಬಿಟ್ಟು ರೈಟ್ ಹೋಗೋ ಅಂದಿದ್ದಕ್ಕೆ ಆತ ಚಾಕುವಿನಿಂದ ಇರಿದಿರ್ತಾನೆ. ಅಲ್ಲದೆ ಪಾನಿಪುರಿಯನ್ನು ಮಾರುವಂತಹ ವ್ಯಾಪಾರಸ್ಥನಿಗೂ ಕೂಡ ಚಾಕುವಿನಿಂದ ಇರಿದಿರ್ತಾನೆ. ತನಿಖಾ ಹಂತದಲ್ಲಿ ಆತನನ್ನ ವಿಚಾರಣೆ ಮಾಡ್ತಾರೆ. ಏನಾಯಿತು ಅನ್ನೋ ಬಗೆಗೆ ಆತನ ಕೇಳ್ತಾರೆ. ಆಗ ಆತ ಹೇಳಿದ್ದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್, ಅಂದರೆ ಕ್ಷುಲ್ಲಕ ಕಾರಣಕ್ಕೆ ಆತ ಚಾಕುವಿನಿಂದ ಇರಿದಿರ್ತಾನೆ. ಹಾಗಾದರೆ ಇವರಿಗೆಲ್ಲ ಪೊಲೀಸರ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಇದೇ ರೀತಿಯಾಗಿ ಹಲವು ಭಾಗಗಳಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಸ್ಥರು ಮನವಿ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ಬೆಂಗಳೂರು ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿಮೀರ್ತಾ ಇದೆ. ಪೊಲೀಸರ ಭಯವೇ ಇಲ್ಲದಂತೆ ರೌಡಿಗಳು ಆಡಿದ್ದೇ ಆಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೈಲಿನಿಂದ ಹೊರಬಂದ ರೌಡಿಗಳದ್ದೇ ಹೆಚ್ಚು ದಾಂಧಲೆ. ಫುಟ್ಪಾತ್ ವ್ಯಾಪಾರಿಗಳು, ಟೀ ಅಂಗಡಿಯವರೇ ಇವರ ಟಾರ್ಗೆಟ್. ಬಡ ಜನರನ್ನ ಬೆದರಿಸಿ ಸುಲಿಗೆ ಮಾಡ್ತಿದ್ದಾರೆ ಪುಡಿ ರೌಡಿಗಳು. ಇಂದಿರಾನಗರ ಫುಟ್ಪಾತ್ ವ್ಯಾಪಾರಿಗಳಿಗೆ ಇದೀಗ ಜೀವ ಭಯ. ಇಂದಿರಾನಗರದಲ್ಲಿ ಕಿಡಿಗೇಡಿಗಳಿಂದ 4 ಚಾಕು ಇರಿಯಲಾಗಿದೆ. ಕುಡಿದ ನಶೆಯಲ್ಲಿ ಚಾಕು ಇರಿದಿದ್ದಾರೆ ಕಿರಾತಕರು. 6 ತಿಂಗಳ ಹಿಂದಷ್ಟೇ ಜೈಲಿನಿಂದ ಹೊರಬಂದಿದ್ದ ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ನಲುಗಿ ಹೋಗಿದ್ದಾರೆ ಸಿಟಿ ಜನ. ಬಡವರಿಗೆ ಪಾಪ ಬೆಳಗಿಂದ ಕಷ್ಟ ಬಿಟ್ಟು ಅವ್ರು ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾರೆ.
ಅದು ದುಡ್ಡು ಇರಲ್ಲ ಅವ್ರ ಹತ್ರ, ಫೈನಲ್ಸು ಇಸ್ಕೊತಾರೆ ಬಡ್ಡಿಗೆ ತಗೊಂಡು ಕಟ್ತಾ ಇರ್ತಾರೆ. ಆ ಥರ ಮಾಡಿದ್ರೆ ಅವ್ರಿಗೆ ಪಾಪ ಹೊಟ್ಟೆ ಪಾಡಿಗೆ ಇದೇನು ಜಾಸ್ತಿ ಸಿಕ್ಕಲ್ಲ ಈ ಫ್ರೂಟಲ್ಲಿ, ಹಣ್ಣುಗಳಲ್ಲಿ ಅವ್ರಿಗೆ ದಿನಕ್കൂಲಿ ಒಂದು 200-300 ಆ ಥರ ಸಿಕ್ಕತ್ತೆ. ಆ ಥರ ಮಾಡಿದ್ರೆ ತುಂಬ ಕಷ್ಟ ಆಗ್ತದೆ, ಅವ್ರಿಗೆ ನೋವು ಆಗ್ತದೆ. ಅವರು ಹುಡುಗರಿಗೆ ಸ್ಕೂಲ್ ಫೀಸು ಅದು ಕಟ್ಕೊಂಡು ಬಿಸಿಲಲ್ಲಿ ಮಳೆ ಅಂದರೆ ಗಾಳಿ ಅಂದರೆ ವ್ಯಾಪಾರ ಮಾಡ್ತಾರೆ. ಆ ಥರ ಮಾಡಿದ್ರೆ ತುಂಬ ತೊಂದರೆ ಆಗ್ತದೆ, ಕಷ್ಟ ಆಗ್ತದೆ. ಆ ಥರ ಮಾಡಬಾರ್ದು. ಅದು ತಗ್ಗಟ್ಟು ಪೊಲೀಸವರು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆ ಥರ ಎಲ್ಲೆನ್ನ ಆದರೆ ಫೋನ್ ಮಾಡಿದ್ರೆ ತಕ್ಷಣ ಬಂದುಬಿಟ್ಟು ಅವ್ರಿಗೆ ಇದು ಮಾಡಿಕೊಡ್ಬೇಕು. ಕಷ್ಟ ಬಿದ್ದು ತಿನ್ನಬೇಕು. ನಾವೇ ಎಲ್ಲ ನೋಡಿ ರೋಡಲ್ಲಿ ಬೆಳಗ್ಗೆ ಬಂದರೆ ರಾತ್ರಿ 11 ಗಂಟೆವರೆಗೆ ಕೂತ್ಕೊಂಡು ಹೆಣ್ಮಕ್ಳು ಕಷ್ಟ ಬೀಳ್ತೀವಿ. ಅವ್ರಿಗೆಲ್ಲ ಏನು ಕೇಳು, ಕಷ್ಟ ಬಿದ್ದು ತಿಂದರೆ ಏನು ದಾರಿ ಐತೆ? ಅವ್ರಿಗೆಲ್ಲ ಕಳ್ತನ ಮಾಡೋದು ತಿನ್ನೋದು ಅಂಥವ್ರು ಮೋಸ್ಕರಿಗೆ ಕಾಲ. ಇವಾಗ ನಾವು ನೋಡಿ ಹೆಂಗೆ ಕಷ್ಟ ಬೀಳ್ತಾ ಇದ್ದೀವಿ. ವಯಸ್ಸಾಗಿರೋ ಅಜ್ಜಿ ಅವ್ರು ಕೂಡ ಕಷ್ಟ ಬೀಳ್ತಾರೆ. ಬಂದು ಮಾತ್ರೆ ಕಾಸಿರಲ್ಲ, ನನ್ನ ಜೊತೆ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಹಂಗೆ ಅದೇ ತಿಕ್ಕು ಇದೇ ತಿಕ್ಕು ಅಂತ ಒಂದು 250 ರೂಪಾಯಿ 300 ರೂಪಾಯಿ ಕೊಟ್ಟರೆ ಮಾತ್ರೆಗೆ. ಅದಕ್ಕೆ ಅವ್ರ ಮಗ ಕೂಡ ಇಲ್ಲ, ಇವಾಗ ಎಲ್ಲ ಊರಿಗೆ ಹೊಟ್ಟೋಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾ ಹೋಗ್ತಾರೆ. ಅರವಿಂದ್, ಇಂದಿರಾನಗರದಂತಹ ಏರಿಯಾ, ಇನ್ಫ್ಯಾಕ್ಟ್ ವ್ಯಾಪಾರಿಗಳಿಗೆ ಸರಿಯಾಗಿ ಅವಕಾಶ ಸಿಕ್ಕಿದ್ರೆ ಮಧ್ಯರಾತ್ರಿವರೆಗೂ ಕೂಡ ವಹಿವಾಟು ನಡೆಯೋ ಥರದ ಜಾಗ. ಸಂಜೆ ಆದರೆ ಪುಡಿ ರೌಡಿಗಳ ಅಟ್ಟಹಾಸ, ಇಲ್ಲಿ ವ್ಯಾಪಾರ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಯ ಇಲ್ವಾ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಆಕ್ಟಿವ್ ಆಗಿದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಒಂದು ಹಂತದಲ್ಲಿ ಅಂದರೆ ಪುಡಿ ರೌಡಿಗಳ ಅಟ್ಟಹಾಸ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇತ್ತೀಚೆಗೆ ಅದರಲ್ಲೂ ಇಂದಿರಾನಗರದಲ್ಲಿ ಈ ಹಿಂದೆ ಕದಂಬ ಅನ್ನುವಂಥ ರೌಡಿ ಶೀಟರ್ 4ವರೆಗೆ ಚಾಕುವಿನಿಂದ ಇರಿತ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಇನ್ನು ಹಲವು ಭಾಗಗಳಲ್ಲಿ ಅಂದರೆ ಬೇಕರಿಗಳಲ್ಲಾಗಿರ್ಬೋದು ಮಾರಕಾಸ್ತ್ರವನ್ನು ಇಟ್ಟು ಆ ರೌಡಿಗಳು ಅಲ್ಲಿ ಸಿಗರೇಟ್ ಹಾಗೂ ಟೀಗಳನ್ನ ತೆಗೆದುಕೊಳ್ತಾ ಇರೋದು. ಇನ್ನುಳಿದಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಇದೇ ರೀತಿ ಟಾರ್ಚರ್ನ ಮಾಡಿ ಧಮಕಿಯನ್ನು ಹಾಕಿ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಆ ಬಗೆಗೆ ಒಂದು ರಿಯಾಲಿಟಿ ಚೆಕ್ನ ಕೂಡ ಮಾಡಿದ್ವಿ. ಆ ಹಂತದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು, ಪೊಲೀಸರು ಈ ಬಗ್ಗೆ ಕ್ರಮವನ್ನು ವಹಿಸಬೇಕು, ಬಡವರಿಗೆ ದುಡಿದು ತಿನ್ನುವಂಥವರಿಗೆ ಈ ಥರ ಧಮಕಿ ಹಾಕೋರನ್ನ ಕ್ರಮ ತಗೊಳ್ಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು ಅನ್ನುವಂತಹ ಮನವಿಯನ್ನು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಮಾಡ್ತಾ ಇರುವಂಥದ್ದು. ಈ ಹಂತದಲ್ಲಿ ಇಂದಿರಾನಗರದಲ್ಲಿ ಆತ ಏನು ಆ ಒಂದು 4ವರೆಗೆ ಚಾಕುವಿನಿಂದ ಇರಿದು ಪರಾರಿಯಾಗಿರ್ತಾನೆ. ಆ ಹಂತದಲ್ಲಿ ತನಿಖಾ ಹಂತದಲ್ಲಿ ಆತ ಹೇಳಿರುವಂಥದ್ದನ್ನು ಕೇಳಿ ಪೊಲೀಸರಿಗೆ ಶಾಕ್ ಆಗಿರುತ್ತೆ. ಕಾರಣ ಆತ ಹೇಳಿದ್ದು ಅಂದರೆ ಡ್ರಾಪ್ ಮಾಡೋದಕ್ಕೆ ಬಂದಂತಹ ಬೈಕ್ ಸವಾರನಿಗೂ ಕೂಡ ಆತ ಚಾಕುವಿನಿಂದ ಇರಿದಿರ್ತಾನೆ. ಕೇವಲ ಲಾಂಗ್ ಅಂದರೆ ಒಂದು ರಾಂಗ್ ಟರ್ನ್ ತೆಗೆದುಕೊಂಡಿದ್ದಕ್ಕೆ, ಲೆಫ್ಟ್ ಹೋಗೋದು ಬಿಟ್ಟು ರೈಟ್ ಹೋಗೋ ಅಂದಿದ್ದಕ್ಕೆ ಆತ ಚಾಕುವಿನಿಂದ ಇರಿದಿರ್ತಾನೆ. ಅಲ್ಲದೆ ಪಾನಿಪುರಿಯನ್ನು ಮಾರುವಂತಹ ವ್ಯಾಪಾರಸ್ಥನಿಗೂ ಕೂಡ ಚಾಕುವಿನಿಂದ ಇರಿದಿರ್ತಾನೆ. ತನಿಖಾ ಹಂತದಲ್ಲಿ ಆತನನ್ನ ವಿಚಾರಣೆ ಮಾಡ್ತಾರೆ. ಏನಾಯಿತು ಅನ್ನೋ ಬಗೆಗೆ ಆತನನ್ನ ಕೇಳ್ತಾರೆ. ಆಗ ಆತ ಹೇಳಿದ್ದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್, ಅಂದರೆ ಕ್ಷುಲ್ಲಕ ಕಾರಣಕ್ಕೆ ಆತ ಚಾಕುವಿನಿಂದ ಇರಿದಿರ್ತಾನೆ. ಹಾಗಾದರೆ ಇವರಿಗೆಲ್ಲ ಪೊಲೀಸರ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ಇದೇ ರೀತಿಯಾಗಿ ಹಲವು ಭಾಗಗಳಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬೀದಿ ಬದಿ ವ್ಯಾಪಾರಸ್ಥರು ಮನವಿ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ.